ಇನ್ನು ಕೋಲಾರದಲ್ಲೂ ಕೂಡ ಮಳೆಯಿಂದ ಅಂತ ಅನಾಹುತ ಹೀಗೆ ಆಗಿದೆ. ಕರ್ಬೂಜ ಹಣ್ಣು ಕೊಳಿತಾ ಇದೆ ಈಗ. ಸೊ ಬೆಲೆ ಕುಸಿತ ಆಗಿ ತೋಟದಲ್ಲೇನೆ ಕೊಳಿತಾ ಇದೆ ಕರ್ಬೂಜ ಹಣ್ಣು. ಕೋಲಾರ ಜಿಲ್ಲೆಯ KGF ತಾಲೂಕಿನ ಜೇಡಮಾಕನಹಳ್ಳಿಯಲ್ಲಿ ಘಟನೆ ಆಗಿದೆ. ಜೇಡಮಾಕನಹಳ್ಳಿ ರೈತ ರವೀಂದ್ರ ರೆಡ್ಡಿ ಎಂಬುವರಿಗೆ ಸೇರಿದಂಥ ತೋಟ ಇದು. 4 ಎಕರೆಯಲ್ಲಿ 4 ಲಕ್ಷ ಖರ್ಚು ಮಾಡಿ ಕರ್ಬೂಜ ಬೆಳೆ ಬೆಳೀತಾರೆ. ಸದ್ಯ ಮಾರುಕಟ್ಟೆಯಲ್ಲಿ 100 ರೂಪಾಯಿಗೆ 6 kg ಮಾರಾಟ ಆಗ್ತಾ ಇದೆ. ರೈತರ ಬಳಿ ಕೇವಲ 3-4 ರೂಪಾಯಿಗೆ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರಂತೆ. ಪಾಪ ಏನು ಉಳಿಬೇಕ್ರಿ ಅವ್ರ ಹತ್ರ. ಸೊ ರೈತರ ಬಳಿ ಕೇವಲ 3-4 ರೂಪಾಯಿ ಕೇಳ್ತಾ ಇದ್ದಾರಂತೆ ವ್ಯಾಪಾರಸ್ಥರು. ಇವ್ರು ಮಾರ್ಕೆಟಿಗೆ ತಂದುಬಿಟ್ಟು ಅದನ್ನು 30-40 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅಂದರೆ ಅಲ್ಲಿ ಡಬಲ್ 10 ಪಟ್ಟು ಪ್ರಾಫಿಟ್ ತೊಗೊಳ್ತಾರೆ ನಡು ಮಧ್ಯವರ್ತಿಗಳು. ಟ್ರಾನ್ಸ್ಪೋರ್ಟು ಅದು ಇದೆಲ್ಲ ಖರ್ಚು. 100 ರೂಪಾಯಿಗೆ 6 kg ಮಾರಾಟ ಆಗ್ತಿದೆ ಅಂತೆ. ಪಾಪ 4 ಎಕರೆಯಲ್ಲಿ 4 ಲಕ್ಷ ಖರ್ಚು ಮಾಡಿದ್ರಂತೆ. ಹಾಕಿ ದುಡ್ಡಾದರೂ ಬರಬೇಕಲ್ರಿ, ಅದು ಇಲ್ಲ ಅಂದರೆ ಹೆಂಗೆ ಬದುಕೋದು? ಅಲ್ಲಿ ರೈತರು ಅಷ್ಟೇ ಅಪ್ಪ, ಯಾವುದನ್ನು ಯಾವ ಟೈಮಲ್ಲಿ ಬೆಳ್ಕೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಏನು ಪರಿಸ್ಥಿತಿ ಇದೆ ಅಂಥೇಳಿ ಓ ಅಂತ ಬೆಳೆಯೋದು, ಓ ಅಂತ ಬೆಳೆದು ಬಿಡೋದು. ಈ ರಾಮನವಮಿ ಟೈಮಲ್ಲಿ ಕರ್ಬೂಜ ಹಣ್ಣು, ಬೇಸಿಗೆ ಟೈಮಲ್ಲಿ ಕರ್ಬೂಜ ಹಣ್ಣು ಒಳ್ಳೆ ಸೇಲ್ ಆಗುತ್ತೆ, ತಂಪು ಅಂತ ಹೇಳಿ. ಹಾಗಾಗ್ಬಿಟ್ಟು ಎಲ್ಲರೂ ಅದನ್ನೇ ಬೆಳೀತಾ ಇದ್ದುಬಿಟ್ರೆ ಮಾರ್ಕೆಟಲ್ಲಿ ಓ ಅಂತ ಬಂದು ಬೀಳುತ್ತೆ. ಅದು ತೊಗೊಳ್ಳೋರು ಯಾರು? ಅಷ್ಟೊಂದು ಎಲ್ಲಿ ತೊಗೊಳ್ತಾರೆ?